ಸಂಸದರ ಆದರ್ಶ ಗ್ರಾಮ ಮಂಟಪ ಗ್ರಾಮೋತ್ಸವ 2024ರ ಈ ಸಭಾ ಕಾರ್ಯಕ್ರಮದಲ್ಲಿ ಇದೀಗ ಪರಮ ಪೂಜ್ಯ ಶ್ರೀ 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 ಸ್ವಾತಂತ್ರ್ಯ ಭಾರತದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡೆಯೂರು ಇವರಿಂದ ಆಶೀರ್ವಚನ. ಕಾಂಗ್ರೆಸ್ ನಂತರದ ಇಂದಿರಾ ಕಾಂಗ್ರೆಸ್ ಇವತ್ತೇನೇನು ಕಾಂಗ್ರೆಸ್ ಇದೆಯೋ ಅದರ ಮನಸ್ಥಿತಿ ಹಿಂದೂ ವಿರೋಧಿ ಅಷ್ಟೇ ಅಲ್ಲ, ಕೇವಲ ತುಷ್ಟೀಕರಣದ ರಾಜನೀತಿ ಮಾಡುವಂಥದ್ದನ್ನು ಇವತ್ತು ಸ್ಪಷ್ಟವಾಗಿ ರಾಮ ಮಂದಿರದ ಉದ್ಘಾಟನೆಗೆ ಬರಲ್ಲನ್ನುವಂಥ ನಿರ್ಣಯ ಸ್ಪಷ್ಟವಾಗಿ ಹೇಳ್ತದೆ. ಈ ದೇಶದ ಅಸ್ಮಿತೆ ಮತ್ತು ನಮ್ಮ ಶ್ರೀಮಂತ ಸಂಸ್ಕೃತಿ, ನಮ್ಮ ಪರಂಪರೆಗೆ ವಿರುದ್ಧವಾಗಿ ಕಳೆದ 75 ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇರುವಂಥದ್ದನ್ನು ಕೇವಲ ಅಲ್ಪಸಂಖ್ಯಾತರಿಗೆ ತುಷ್ಟೀಕರಣದ ರಾಜನೀತಿಗೆ ಇದು ಒಂದು ಹಿಡಿದ ಕೈ ಕನ್ನಡಿ. ಇಂತಹ ಕಾಂಗ್ರೆಸ್ಸಿಗೆ ಈ ದೇಶದ ಹಿಂದೂಗಳು, ಎಲ್ಲ ಧರ್ಮದವರು ಅವರಿಗೆ ರಾಜಕಾರಣದಿಂದ ಬರೆ ಮಾಡಬೇಕು ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತಾರೆ. ಆದರ್ಶವಾದಂಥ ಪ್ರಜೆಗಳನ್ನು ಕಾಣಬೇಕಾದ್ರೆ ಬರಬೇಕು ಅನ್ನೋದಲ್ಲಿ ಬಿಡಿಸಿದ ನಿಮಗೆ ಒಂದು ಅಭಿನಂದನೆ ನೀಡಲಿಕ್ಕೆ ಇಚ್ಛೆ ಪಡ್ತೇವೆ. ಒಂದು ರಾಷ್ಟ್ರವಾಗಿಯೂ ಸಿದ್ದರಾಮಯ್ಯ ಎಲ್ಲ ಹೆಸರಿನಲ್ಲಿ ನೋಡಿದ್ರು ಕೂಡ ಅವರಿಗೆ ಸ್ಥೂಲವಾಗಿಲ್ಲ, ಅವರ ಯಾವ ಸಂಸ್ಕೃತಿಯಲ್ಲಿ ಯಾವ ಪರಂಪರೆಯಲ್ಲಿ ಹುಟ್ಟಿ ಬೆಳೆದಿದ್ದರು ಅದನ್ನೇ ಇವಾಗ ಕೇವಲ ರಾಜಕಾರಣ ಮತ್ತು ಕುರ್ಚಿ ಅನ್ನುವಂಥದ್ದನ್ನು ಮನಗಂಡು ಇವತ್ತು ಇಂತಹ ಒಂದು ಹೇಳಿಕೆಗಳು ಕೊಡುವುದು ಮತ್ತು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ದೂರ ಉಳಿಯೋದು ವ್ಯಕ್ತಿತ್ವ ಹೇಗಿರ್ತದೆ ಅಂದರೆ ಆದರ್ಶವಾಗಿ ನಡೆಯುವುದು.